ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ಗೈಸ್, ಪ್ರತಿಯೊಬ್ರು ಕೂಡ ಇವಾಗ ಒಂದು ಹೊಸ ಸ್ಕೀಮ್ ಕೂಡ ಬಂದಿರುವಂತದ್ದು. PM ವಿಶ್ವಕರ್ಮ ಯೋಜನೆ ಅಂತ ಒಂದು ಹೊಸ ಸ್ಕೀಮ್ ನ ನರೇಂದ್ರ ಮೋದಿ ಅವರು ಜಾರಿಗೊಳಿಸಿದ್ದಾರೆ. ಫ್ರೆಂಡ್ಸ್, ಇದರ ಒಂದು ಬೆನಿಫಿಟ್ಸ್ ಏನು ಮತ್ತೆ ಇದರಿಂದೆಲ್ಲ ಏನೇನೆಲ್ಲ ಉಪಯೋಗ ಆಗುತ್ತೆ, ಇದರಿಂದ ತುಂಬಾ ಬೆನಿಫಿಟ್ಸ್ ಕೂಡ ಇದೆ. ಇದನ್ನ ಬಳಸ್ಕೊಂಡವ್ರಿಗೆ ತುಂಬಾ ಯೂಸ್ಫುಲ್ ಕೂಡ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಯಾವ್ಯಾವ ಮಾಹಿತಿ, ಅದಕ್ಕೆ ಏನ್ ಮಾಡ್ಬೇಕು, ಆ ಒಂದು ಯೋಜನೆಯ ಪಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದೀರಾ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ. ಯಾರು ಹೊಸದಾಗಿ ನೋಡ್ತಾ ಇದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಗೈಸ್, ಮೊದಲನೇದಾಗಿ PM ವಿಶ್ವಕರ್ಮ ಯೋಜನೆ. ಇದು ಬರೀ ವಿಶ್ವಕರ್ಮ ಸಮಾಜಕ್ಕೆ ಸಂಬಂಧಪಟ್ಟವ್ರ ಅಂತ ನೀವು ಕೇಳ್ಬೋದು. ಫ್ರೆಂಡ್ಸ್, ಇದರಲ್ಲಿ 18 ಸ್ಕೀಮ್ಗಳು ಕೂಡ ಇರುವಂತದ್ದು. ಫ್ರೆಂಡ್ಸ್, ಒಂದು ಸೈಡ್ ಅಲ್ಲಿ ಫೋಟೋ ಹಾಕಿದೀನಿಲ್ಲ, ನೋಡ್ಕೊಳ್ತಾ ಇರ್ಬೋದು ನೀವು. ಫ್ರೆಂಡ್ಸ್, 18 ಕೆಲಸಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಬ್ರು ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸಬಹುದು. ಫ್ರೆಂಡ್ಸ್, ಇವಾಗ ವಿಶ್ವಕರ್ಮ ಸಮಾಜಕ್ಕೆ ಸಂಬಂಧಪಟ್ಟವರೇ ಆಗ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಯಾಕೆ ಅಂತಂದ್ರೆ ಇವಾಗ 18 ಲೀಸ್ಟ್ ಅಲ್ಲಿ ಯಾವ ಒಂದು ಕೆಲಸಕ್ಕೆ ನೀವು ಇಂಟ್ರೆಸ್ಟ್ ಇದೆಯೋ, ಓಕೆನಾ, ಅದಕ್ಕೆ ನೀವು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಆ ಒಂದು ಕೆಲಸದ ಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಫ್ರೆಂಡ್ಸ್, ಆ 18 ಕೆಲಸದ, ಇವಾಗ ನನಗೆ ಉದಾಹರಣೆಗೆ ಅಲ್ಲಿ ಟೈಲರಿಂಗ್ ಅಂತ ಇದೆ. ಓಕೆನಾ, ನನಗೆ ಟೈಲರಿಂಗ್ ಬರೋದಿಲ್ಲ, ಅಲ್ಪ ಸ್ವಲ್ಪ ಏನೋ ನೋಡ್ಕೊಂಡು ಕಲ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಓಕೆನಾ, ಇದಾದ ನಂತರ ನೀವು ಟೈಲರಿಂಗ್ ನ ಕಲಿಬೇಕು ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನ್ ಬೇಕು ಅನ್ನೋ ಡಾಕ್ಯುಮೆಂಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಓಕೆನಾ, ಇವಾಗ ಟೈಲರಿಂಗ್ ಅಪ್ಲಿಕೇಶನ್ ಹಾಕಿದ್ದೀರಾ, ನಿಮ್ಗೆ 7 ಅಥವಾ 15 ದಿನಗಳ ಕಾಲ ಟ್ರೈನಿಂಗ್ ಕೂಡ ಇರುತ್ತೆ. ಓಕೆನಾ, ನಿಮ್ಗೆ ಟ್ರೈನಿಂಗ್ ಫ್ರೀ ಆಗಿ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಊಟ ತಿಂಡಿ ಅಷ್ಟೆಲ್ಲ ಕೊಡಬಹುದು ಅಲ್ಲೇ, ಅದು ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಬಟ್ ನೀವು ಡೈಲಿ ಹೋಗ್ತಿರಲ್ಲ, ಅದಕ್ಕೆ ನಿಮ್ಗೆ 500 ರೂಪಾಯಿ ಫ್ರೀ ಆಗಿ ಕೊಡ್ತಾ ಹೋಗ್ತಾರೆ. ಓಕೆನಾ ಫ್ರೆಂಡ್ಸ್, ನೀವು ಟ್ರೈನಿಂಗ್ ತಗೊಳ್ಳೋದಕ್ಕೆ ಹೋಗ್ತೀರಿ. ಇವಾಗ ಟೈಲರಿಂಗ್ ಟ್ರೈನಿಂಗ್ ತಗೊಳ್ಳೋದಕ್ಕೆ ಹೋಗ್ತಾ ಇದೀನಿ, ಅದಕ್ಕೆ ನನಗೆ ಡೈಲಿ 500 ರೂಪಾಯಿ ಕೊಡ್ತಾ ಹೋಗ್ತಾರೆ. ಅದಕ್ಕೆ 15 ದಿನಕ್ಕೆ ನಿಮ್ಗೆ ಎಷ್ಟಾಯ್ತು ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ನಿಮ್ಗೆ 15 ದಿನಗಳ ಗಂಟ 500 ರೂಪಾಯಿ ಸಂಬಳನ ಕೊಟ್ಟು ನಿಮ್ಗೆ ಟ್ರೈನಿಂಗ್ ಕೂಡ ತಿಳಿಸ್ಕೊಡ್ತಾರೆ. ಓಕೆನಾ, ಇದೊಂದು ಮೊದಲನೇ ಬೆನಿಫಿಟ್. ಮತ್ತೆ ಎರಡನೇದೇನಪ್ಪಾ ಅಂತಂದ್ರೆ, ನೀವು ಈ ಟ್ರೈನಿಂಗ್ ನ ಕಂಪ್ಲೀಟ್ ಮಾಡಿ ಆದ್ಮೇಲೆ ಒಂದು ತಿಂಗಳು ಅಥವಾ ಒಂದು 15 ಡೇಸ್ ಕಳ್ಕೊಂಡ್ಮೇಲೆ ನಿಮ್ಗೆ 15 ದಿನ ಟ್ರೈನಿಂಗ್ ಏನ್ ಮಾಡಿರ್ತೀರಲ್ಲ ಅದ್ರ ಅಮೌಂಟ್ ಒಂದೇ ನಿಮ್ಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಪೇ ಮಾಡ್ತಾರೆ. ಓಕೆನಾ, ಅದೊಂದು 15 ದಿನ ಟ್ರೈನಿಂಗ್ ತಗೊಂಡಿದ್ದಕ್ಕೆ ನಿಮ್ಗೆ ಫಸ್ಟ್ ಸಂಬಳ ಸಿಗ್ತಾ ಬರುತ್ತೆ. ಓಕೆನಾ, ಇದಾದ ನಂತರ ನಿಮ್ಗೆ 15,000 ಬೆಲೆ ಬಾಳುವಂತಹ ಒಂದು ಟೂಲ್ ಕಿಟ್ ನ ಫ್ರೀಯಾಗಿ ಕೊಡ್ತಾರೆ. ಟೂಲ್ ಕಿಟ್ ಅಂದ್ರೆ ಯಾವ ರೀತಿ ಅಂತ ನೀವು ಕೇಳ್ಬೋದು. ಇವಾಗ ನೀವು ಯಾವ್ದು ಟ್ರೈನಿಂಗ್ ಹೋಗಿದ್ದು, ನಾನು ಟ್ರೈನಿಂಗ್ ಹೋಗಿದ್ದು ಟೈಲರಿಂಗ್ ಕೆಲಸ ಅಲ್ವಾ, ಅದಕ್ಕೆ ನನಗೆ ಟೈಲರಿಂಗ್ ಆ ಒಂದು ಟೂಲ್ಸ್ ಗಳು ಏನಿರ್ತವೆ, ಮಿಷಿನ್ ಆಗಿರ್ಬೋದು, ಕತ್ರಿ ಆಗಿರ್ಬೋದು, ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಟೂಲ್ಸ್ ಗಳನ್ನ ನಮ್ಗೆ ಕೊಡ್ತಾರೆ. ಓಕೆನಾ, 15,000 ಬೆಲೆ ಬಾಳುವಂತಹ ಟೂಲ್ಸ್ ಕೊಡ್ತಾ ಹೋಗ್ತಾರೆ. ಓಕೆನಾ, ಟೈಲರಿಂಗ್ ಈಗ ಬೇರೆ ಗಾರೆ ಕೆಲಸದವ್ರು ಹಾಕಿದ್ರೆ ಗಾರೆ ಕೆಲಸದವ್ರಿಗೆ ಟೂಲ್ಸ್ ಗಳು ಏನಿರುತ್ತೆ ಅದನ್ನ ಕೊಡ್ತಾರೆ. ಅಕಸ್ಮಾತ್ ಇವಾಗ ಚರ್ಮಕಾರರು, ಫುಟ್ವೇರ್ ಕಂಪ್ನಿ ಕೆಲಸ ಮಾಡಿದವ್ರಿಗೆ ಅವ್ರಿಗೆ ಏನ್ ಬೇಕಾಗುತ್ತೆ ಟೂಲ್ಸ್ ಗಳು, ಆ ರೀತಿ ಕೊಡ್ತಾ ಹೋಗ್ತಾರೆ. ಓಕೆನಾ, ಇದೊಂದು ಎರಡನೇ ಬೆನಿಫಿಟ್. ಓಕೆನಾ, ಇದನ್ನ ಇವೆರಡು ಆದ್ಮೇಲೆ, ಓಕೆನಾ, ಹೇಳ್ತೀನಿ ನೆಕ್ಸ್ಟ್ ಏನಂತ. ಇವೆರಡು ಕೂಡ ನೀವು ಕಂಪ್ಲೀಟ್ ಮಾಡ್ತು ಅಂತಂದ್ರೆ ನಿಮ್ಗೆ ಸೆಕೆಂಡ್ ಏನ್ ಸಿಗುತ್ತೆ, 1,05% ಬಡ್ಡಿಯಲ್ಲಿ ನಿಮ್ಗೆ ಕೊಡ್ತಾರೆ. ಓಕೆನಾ, ಯಾಕಂದ್ರೆ ಟ್ರೈನಿಂಗ್ ಮುಗಿಸ್ಲೇಬೇಕು. ಟ್ರೈನಿಂಗ್ ಮುಗಿಸಿದ್ರೆ ಮಾತ್ರ ನಿಮ್ಗೆ ಆ ಒಂದು ಟೂಲ್ ಕಿಟ್ ಸಿಗೋದು, ಈ ಒಂದು ಲೋನ್ ಕೂಡ ಸಿಗುವಂತದ್ದು. 3 ಲಕ್ಷ ತನಕ ಲೋನ್ ಸಿಗುತ್ತೆ. ಯಾವ ರೀತಿ ಅಂತ ನೀವು ಕೇಳ್ಬೋದು. ಫ್ರೆಂಡ್ಸ್, ಮೊದಲು ನೀವು 1 ಲಕ್ಷ ಸಾಲನ ಕೊಡ್ತಾರೆ. ಓಕೆನಾ, 1 ಲಕ್ಷನ ಸಾಲನ ನಿಮ್ಗೆ 5% ಒಳಗೆ ಬಡ್ಡಿಲಿ ಕೊಡ್ತಾ ಹೋಗ್ತಾರೆ. ಅದನ್ನ 18 ತಿಂಗಳ ಒಳಗೆ ನೀವು ಕಟ್ಟಿತ್ತು ಅಂತಂದ್ರೆ, ಕರೆಕ್ಟ್ ಆಗಿ 18 ತಿಂಗಳೊಳಗೆ ಆ 1 ಲಕ್ಷನ ತಗೊಂಡು ನೀವು ಕಟ್ತು ಅಂತಂದ್ರೆ ಈಗ 3 ಲಕ್ಷ ಸಾಲ ಕೊಡ್ತಾರೆ. ಅದೇ 5% ಬಡ್ಡಿಯಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಫ್ರೆಂಡ್ಸ್, ಇದನ್ನೆಲ್ಲ ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಕೇಳ್ಬೋದು ನೀವು. ಫ್ರೆಂಡ್ಸ್, ಇದು ಬ್ಯಾಂಕ್ ಲೋನ್ ಕೊಡುವಂತದ್ದು 1 ಲಕ್ಷ ಆಗಿರ್ಬೋದು, 3 ಲಕ್ಷ ಲೋನ್ ಆಗಿರ್ಬೋದು, ಇದು ಬ್ಯಾಂಕ್ ಕಡೆಯಿಂದ ಕೊಡ್ತಾರೆ. ಯಾಕಂದ್ರೆ ನಿಮ್ಮ ಒಂದು ಬ್ಯಾಂಕ್ ಕಡೆಯಿಂದನೇ ಅದು ಗವರ್ಮೆಂಟ್ ಕಡೆಯಿಂದ ಆ ಒಂದು ಸ್ಕೀಮ್ ನಿಮ್ಗೆ ಬ್ಯಾಂಕ್ ಕಡೆಯಿಂದ ರಿಫರ್ ಆಗುತ್ತೆ. ಅಲ್ಲಿಂದ ನಿಮ್ಗೆ ಕಾಲ್ ಬರುತ್ತೆ, ಲೋನ್ ಬೇಕಾದ್ರೆ ನೀವು ಅಪ್ಲೈ ಮಾಡಬಹುದು. ಓಕೆನಾ, ಇದೊಂದು ಮೂರನೇ ಬೆನಿಫಿಟ್. ಫ್ರೆಂಡ್ಸ್, ಈ ಟೂಲ್ ಕಿಟ್ ಮತ್ತೆ ಈ 1 ಲಕ್ಷ ಸಾಲ ಮತ್ತೆ 3 ಲಕ್ಷ ಸಾಲ ಏನಿದೆ ಲೋನ್ ಕೊಡ್ತಾರಲ್ಲ, ಅದನ್ನ ನೀವು ಪಡ್ಕೋಬೇಕು ಅಂದ್ರೆ ನೀವು ಟ್ರೈನಿಂಗ್ ನ ಮುಗಿಸ್ಲೇಬೇಕು. ಓಕೆನಾ ಫ್ರೆಂಡ್ಸ್, ಹೇಳ್ದಲ್ಲ, ಇದಕ್ಕೆ ಯಾವ್ದು ವಿಶ್ವಕರ್ಮ ಸಮಾಜದವರೇ ಹಾಕ್ಬೇಕು ಅಂತ ಏನು ಇಲ್ಲ. ಯಾವ ಒಂದು ಪಂಗಡದ ಸಮಾಜದ ವ್ಯಕ್ತಿಗಳು ಸಹ ಹಾಕ್ಬೋದು. ಆ ಜಾತಿ ಈ ಜಾತಿ ಅಂತ ಏನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾರು ಬೇಕಾದ್ರೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಹೋಗಿ ನೀವು ಆ ಒಂದು 7 ಅಥವಾ 15 ದಿನ ಟ್ರೈನಿಂಗ್ ತಗೊಂಡು ಆರಾಮಾಗಿ ಟ್ರೈನಿಂಗ್ ಮುಗಿಸಿ ಅದಾದ್ಮೇಲೆ ಟೂಲ್ ಕಿಟ್ ನ ಪಡ್ಕೊಂಡು ಸಾಲ ಕೂಡ ಅರ್ಜಿನ ಹಾಕ್ಬೋದು. ಓಕೆನಾ, ಇದೊಂದು ಬೆನಿಫಿಟ್. ಮತ್ತೆ ಇದಕ್ಕೆ ಅಪ್ಲಿಕೇಶನ್ಗೆ ಅರ್ಜಿನ ಸಲ್ಲಿಸೋದು ಹೇಗೆ ಅಂತ ನೀವು ಕೇಳ್ಬೋದು. ಫ್ರೆಂಡ್ಸ್, ಇದಕ್ಕೆ 18 ವರ್ಷದ ಒಳಪಟ್ಟರು ಯಾವುದೇ ಕಾರಣ ಕೂಡ ಅರ್ಜಿನ ಸಲ್ಲಿಸೋದಕ್ಕಾಗಿಲ್ಲ. 18+ ಆಗಿರ್ಬೇಕು, 18 ವರ್ಷ ಮೇಲ್ಪಟ್ಟವ್ರು ಆಗಿರ್ಲೇಬೇಕು. ಫ್ರೆಂಡ್ಸ್, ಪ್ರತಿಯೊಬ್ರು ಕೂಡ ಹಾಕ್ಬೋದು. ನನ್ನ ಗಂಡ ಈಗ ನನ್ನ ಒಂದು ವೈಫ್ ಕೂಡ ಸಪ್ರೇಟ್ ಆಗಿ ಹಾಕ್ಬೋದು, ನಾನು ಕೂಡ ಸಪ್ರೇಟ್ ಆಗಿ ಹಾಕ್ಬೋದು, ನನ್ನ ಮಕ್ಕಳು ಕೂಡ ಸಪ್ರೇಟ್ ಆಗಿ ಹಾಕ್ಬೋದು, ನಮ್ಮ ತಂದೆ ನಮ್ಮ ತಾಯಿ
ಪ್ರತಿಯೊಬ್ರು ಕೂಡ ಸಪ್ರೇಟ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು. ಓಕೆನಾ. ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಬೇಕು ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕು, ಮತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್, ಮತ್ತೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್, ಮತ್ತೆ ಮನೆಯವ್ರದ್ದು ಪ್ರತಿಯೊಬ್ಬರದ್ದು ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಒಂದು ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್, ಇಷ್ಟು ತಗೊಂಡು ನೀವು ಹೋಗ್ಬೇಕಾಗುತ್ತೆ. ಪ್ರತಿಯೊಬ್ರು ಕೂಡ ತಂದು ಕೊಡ್ಬೇಕಾಗುತ್ತೆ. ನೀವು ಕೂಡ ಆ ಒಂದು ಡಾಕ್ಯುಮೆಂಟ್ಸ್ ಜೊತೆಗೆ ಪ್ರತಿಯೊಬ್ರು ಕೂಡ ಹೋಗ್ಬೇಕಾಗುತ್ತೆ. ಫ್ರೆಂಡ್ಸ್, ಇಷ್ಟು ಮಾಹಿತಿ. ಫ್ರೆಂಡ್ಸ್, ಪ್ರತಿಯೊಬ್ರು ಕೂಡ ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಪ್ಯಾನ್ ಕಾರ್ಡ್ ಇದ್ರು ಓಕೆ, ಇಲ್ಲ ಇದ್ರು ಓಕೆ, ತಗೊಂಡೋಗಿ. ಓಕೆನಾ ಫ್ರೆಂಡ್ಸ್, ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಪ್ರತಿಯೊಬ್ರು ಕೂಡ ಕಂಪಲ್ಸರಿ. ನೀವು ಹಾಕಿದ್ರು ಪರವಾಗಿಲ್ಲ, ನಿಮ್ಮ ಒಬ್ಬರದ್ದು ತಗೊಂಡೋಗ್ಬೇಡಿ, ಮನೆಯವ್ರದ್ದು ಕೂಡ ತಗೊಂಡೋಗ್ಬೇಕಾಗತ್ತೆ. ಕೆಲವೊಂದು ಸಮಯ ಕೇಳುತ್ತೆ, ಅದಕ್ಕಾಗಿ ತಗೊಂಡೋಗಿ ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಮಾಹಿತಿ ಇಷ್ಟೇ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಾನೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ಮಾಹಿತಿನ ಪ್ರತಿಯೊಬ್ರು ಕೂಡ ಶೇರ್ ಮಾಡಿ. ಮಿನಿಮಮ್ ನಮ್ಮ ಹುಣಸೂರಿನ ತಾಲೂಕಲ್ಲೇ ಮಿನಿಮಮ್ ಅಂದ್ರೆ ಒಂದು 10,000 ಮೇಲೆ ಅಪ್ಲಿಕೇಶನ್ ಹಾಕಿದ್ದಾರೆ. ನೀವು ಕೂಡ ನಿಮ್ಮ ಒಂದು ಜಿಲ್ಲೆಯಲ್ಲಿ ಹಾಕಿಲ್ಲ ಅಂತಂದ್ರೆ ಹೋಗಿ ಪ್ರತಿಯೊಬ್ರು ಕೂಡ ಮಿಸ್ ಮಾಡ್ದೇನೆ ಪಟ ಅಂತ ಹೋಗಿ ಅರ್ಜಿನ ಸಲ್ಲಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಫ್ರೆಂಡ್ಸ್, ಇನ್ನೇನಾದ್ರೂ ಡೌಟ್ಸ್ ಇತ್ತು ಅಂತಾನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಕಮೆಂಟ್ ಬಾಕ್ಸ್ ನಿಮ್ಗೋಸ್ಕರ ವೇಟ್ ಮಾಡ್ತಿದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಒಂದು ಭರ್ಜರಿ ಒಂದು ಅಪ್ಡೇಟ್ ಇದೆ, ಅದನ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಡಿಗ್ರಿ ಮತ್ತೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಗಳಿಗೆ ಯುವ ನಿಧಿ ಅಂತ, ಅದರಿಂದ ಬೆನಿಫಿಟ್ಸ್ ಹೇಗೆ ಪಡ್ಕೊಳ್ಳೋದು, ಮತ್ತೆ ಅದರ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಎಲ್ಲಿ ಹೋಗ್ಬೇಕು, ನಾವೇ ಹಾಕೋಬಹುದು ಇಲ್ಲ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಹಾಕ್ಬೇಕಂತ ಪ್ರತಿಯೊಂದು ಮಾಹಿತಿನೂ ಕೂಡ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಫ್ರೆಂಡ್ಸ್.